ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆ ಮಹಾತಾಯಿ ಟಿಪ್ಪರ್ ಸುಂದ್ರಿ ಯಾವಾಗ್ಲೂ ಕಷ್ಟದಲ್ಲಿರೋರ್ನ ಸಹಾಯ ಮಾಡ್ತಾಳೆ. ನೋಡ್ತಾ ಇರಿ, ಅವಳು ನಮ್ಮಪ್ಪ ಎಲ್ಲಿದ್ರು ಕರ್ಸ್ಕೊಡ್ತಾಳೆ. ಸರಿ, ನನ್ನ ತೊಡೆ ಮೇಲೆ ಮಲಗ್ ಬಾ. ನಮಸ್ತೆ ಮೇಷ್ಟ್ರಮ್ಮ. ನಮಸ್ತೆ, ಕೂತ್ಕೊಳ್ಳಿ ಎಲ್ಲರೂ. ನಿನ್ನೆ ನಿಮಗೆ ಕೃಷ್ಣನ್ ಕತೆ ಬಗ್ಗೆ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಕೇಳ್ಕೊಂಡ್ ಬಂದಿದ್ದೀರಾ? ಈಗ ಒಬ್ಬೊಬ್ಬರಾಗೆ ಶುರು ಮಾಡಬೇಕು. ಯಾರು ಚೆನ್ನಾಗಿ ಹೇಳ್ತೀರಾ ಅವರಿಗೆ ಬಹುಮಾನ ಕೊಡ್ತೀನಿ. ಆಯ್ತು, ಬಾ ಸೌಗಂಧಿಕಾ. ನಮ್ಮ ತಾತ ವಿರೂಪಾಕ್ಷ ಶಾಸ್ತ್ರಿಗಳು. ನಮ್ಮ ತಾತನಿಂದ ಕಲ್ತ್ಕೊಂಡು ಬಂದಿದ್ದೀನಿ. ನಮ್ಮ ತಾತ ಈ ಊರಿನ ಪಂಡಿತರು. ಅವರಷ್ಟು ತಿಳ್ಕೊಂಡಿರೋರು ಯಾರೂ ಇಲ್ಲ. ನಾನು ಹೇಳಿದ್ಮೇಲೆ ಬೇರೆಯವ್ರು ಯಾರು ಕೇಳ್ಬೇಕಂತ ಅನ್ಸೋದೇ ಇಲ್ಲ. ಆಯ್ತು, ಅದನ್ನ ಆಮೇಲೆ ನಿರ್ಧಾರ ಮಾಡೋಣ. ಹೇಳು. ಕೃಷ್ಣ ವಿಷ ಕುಡ್ಸೋಕ್ ಬಂದಿರೋ ಪೂತ್ನಿನ ಕೊಂದ. ಆಮೇಲೆ ಸಾಗರದಲ್ಲಿ ವಿಷ ಸರ್ಪಣ ಕೊಂದ. ಇದೇ ತರ ತುಂಬಾ ರಾಕ್ಷಸಗಳೆಲ್ಲ ಕೊಂದ. ಕಡೆಗೆ ತನ್ನ ಮಾವ ಕಂಸನ್ನೇ ಕೊಂದ. ಸೌಗಂಧಿ, ಇದೇನಾ ನಿಮ್ಮ ತಾತ ಹೇಳ್ಕೊಟ್ಟಿದ್ದು? ಕೃಷ್ಣ ಕೊಂದ ಕೊಂದ ಅಂತ. ಕಾಪಾಡಿದ ಕಥೆನು ಗೊತ್ತಿರ್ಬೇಕಮ್ಮ. ಕೆಟ್ಟವ್ರನ್ನ ಕೊಂದ, ಒಳ್ಳೆಯವ್ರನ್ನ ಕಾಪಾಡ್ದ. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ನೀವೇನು ಹೇಳೋದು? ಆಯ್ತು ಬಿಡಮ್ಮ, ಹೋಗಿ ಕೂತ್ಕೋ. ಇನ್ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಮಿಶ್ರಮ್ಮ. ಬಾಮ್ಮ ಹಿರಣ್ಮಯಿ. ನಾನು ಕೃಷ್ಣನ್ ಬಗ್ಗೆ ಹೇಳೋ ಬದಲು ಹಾಡಿನ ಜೊತೆ ಹೇಳ. ಹೂನಮ್ಮ, ಹೇಳು. ಮಿಶ್ರಮ್ಮ, ನೀವು ಹೇಳಿರೋದು ಕೃಷ್ಣನ್ ಕತೆ ಹೇಳಕ್ಕೆ, ಹಾಡೋದೇ ಹೇಳಕ್ಕಿಲ್ಲ. ಅವಳು ಹಾಡಿನ ರೀತಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಹೇಳಿ ಬಿಡಮ್ಮ. ಅದೆಲ್ಲ ಆಗಲ್ಲ, ಕಥೆನೇ ಹೇಳ್ಬೇಕು. ಇಲ್ಲ, ಹಾಡಲ್ಲೇ ಹೇಳಿ ಬಿಡು. ನೀನು ಹೇಳಮ್ಮ ಹಿರಣ್ಮಯಿ. ಕೃಷ್ಣನ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ನಿನಗೆ ಹೇಳ್ಕೊಡ್ತೀನಿ, ನೀನು ಅದನ್ನೇ ಹೋಗಿ ಶಾಲೆಯಲ್ಲಿ ಹೇಳು, ಆಯ್ತಾ? ತುಂಬ ಚೆನ್ನಾಗಿ ಆಡಿದೆ ಪುಟ್ಟ. ನೋಡಿದ್ರ ಮಕ್ಕಳ, ಹಿರಣ್ಮಯಿ ಎಷ್ಟು ಚೆನ್ನಾಗಿ ಆಡಿದ್ಲು ಅಂತ. ಅದಕ್ಕೆ ಈ ಬಹುಮಾನ ನಿನಗೆ. ಧನ್ಯವಾದಗಳು.
ನಾನು ಹೇಳಿದ್ದು ಇವಳು ಹಾಡಿಗಿಂತ ಚೆನ್ನಾಗಿತ್ತು. ಚೆನ್ನಾಗಿ ಆಡ್ತಾಳೆ, ಅದನ್ನ ಬಿಟ್ರೆ ಏನ್ ಗೊತ್ತು ಇವಳಿಗೆ? ನೋಡು ಸೌಗಂಧಿ, ನಿನ್ಗೇನು ಹೇಳಕ್ ಗೊತ್ತಾಗ್ಲಿಲ್ಲ ಅಂತ ಇನ್ನೊಬ್ರನ್ನ ಹೀಯಾಳಿಸ್ಬಾರ್ದು. ಮುಂದಿನ ಸರ್ತಿ ಚೆನ್ನಾಗಿ ಕಲ್ತ್ಕೊಂಡು ಬಂದು ನೀನು ಹಾಡು. ಆಡ್ತೀನಿ ಮೇಷ್ಟ್ರಮ್ಮ, ಇವಳಿಗಿಂತ ಚೆನ್ನಾಗಿ ಆಡ್ತೀನಿ. ಇವಳಿಗಿಂತ ಒಳ್ಳೆ ಮೇಷ್ಟ್ರ ಹತ್ರ ಹೋಗಿ ಕಲ್ತ್ಕೊಂಡು ಬಂದು ಆಡ್ತೀನಿ. ಸೌಗಂಧಿಕಾ, ಯಾಕೆ ಸಿಟ್ ಮಾಡ್ಕೊಂತೀಯ? ನೀನ್ ಹೇಳಿದ್ದು ಚೆನ್ನಾಗಿತ್ತು. ಈ ಬಹುಮಾನನ ನೀನೇ ಇಟ್ಕೋ. ನನ್ನ ಹಾಡೆಲ್ಲರಿಗೂ ಇಷ್ಟ ಆಯ್ತಲ್ಲ, ನಂಗೆ ಸಾಕು. ನನಗೆ ಯಾರು ಕೊಡೋ ಭಿಕ್ಷೆ ಬೇಕಾಗಿಲ್ಲ. ಬಹುಮಾನ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ನಿನ್ನೆ ರಾತ್ರಿ ಆ ಡ್ರೈವರ್ ದೇವರಾಜ ಮತ್ತೆ ಅವನ ಗೆಳೆಯನ್ ಕೊಲೆ ಆಗಿದೆಯಲ್ಲ. ನಿನಗೂ ಗೊತ್ತಾಯ್ತಾ? ನನಗೆ ಬೆಳಗಿನ ಜಾವನೇ ಗೊತ್ತಾಯ್ತು ಕಣೆ. ನಿನಗೆ ಹೇಗೋ ಗೊತ್ತಾಯ್ತು? ನಾನು ಅಂಗಡಿಗೆ ಬರೋಕ್ಕೆ ಮುಂಚೆ ಸಿದ್ದಪ್ಪನಂಗಡಿ ಚಾ ಕುಡಿಯೋಕೆ ಹೋಗ್ತೀನಲ್ವಾ, ಅಲ್ಲಿ ಜನ ಎಲ್ಲ ಮಾತಾಡ್ತಿದ್ರು. ಕಾಡ್ದಾರಿಲಿ 2 ಕೊಲೆ ಆಗಿದೆಯಂತೆ. ಪೊಲೀಸರು ಬಂದು ಮಹಜರ್ ಮಾಡ್ಕೊಂಡ್ರಂತಲ್ಲ. ಯಾರಿಗೂ ಹೇಳಬೇಡ, ಅವ್ರು ಕೊಲೆ ಆಗಿದ್ದು ನನ್ನಿಂದಾನೇ. ಏನೇ, ನೀನೇ ಅವ್ರು ಕೊಂದ್ಬಿಟ್ಯಾ? ಏಯ್, ನಾನು ಕೊಲೆ ಮಾಡಿಲ್ಲ ಕಣೋ. ಅವರು ನನ್ನ ಕೆಡ್ಸಕ್ಕೆ ಬಂದರು. ಕಡೆಗೆ ಅಮ್ಮನವರೇ ನನ್ನನ್ನು ಕಾಪಾಡಿದ್ರು. ನಿಂಗೆ ಹೇಗೆ ಗೊತ್ತು ಅಮ್ಮನವ್ರು ಕಾಪಾಡಿದ್ರು ಅಂತ? ಅವ್ರ ಎಳ್ದಾಟಕ್ಕೆ ನನ್ನ ಜ್ಞಾನ ತಪ್ಪು ಬಿದ್ದೋದೆ. ಆಮೇಲೆ ಈ ದೇವಸ್ಥಾನಕ್ಕೆ ಯಾರೋ ಅಧಿಕಾರಿಗಳಾಗಿ ಬರ್ತಿದಾರಂತಲ್ಲ, ಅವರು ನನಗೆ ನೀರು ಚುಮುಕ್ಸಿ ಎಚ್ಚರ ಮಾಡಿದ್ರು. ನೋಡಿದ್ರೆ ಇಬ್ರು ಸತ್ಬಿದ್ದಿದ್ರು. ಅವರೇ ಹೇಳಿದ್ದು, ಯಾರೋ ತ್ರಿಶೂಲ ಹಿಡ್ಕೊಂಡು ಹೋಗ್ತಿದ್ದನ್ನ ನೋಡಿದ್ರಂತೆ. ತ್ರಿಶೂಲ ಹಿಡ್ಕೊಂಡು ಕಾಪಾಡಿದಾಳೆ ಅಂದಮೇಲೆ ಅಮ್ಮನವರೇ ಕಾಪಾಡಿದ್ದಾರೆ ಬಿಡು. ಕಾಪಾಡ್ಬಿಟ್ಲು ಮಹಾತಾಯಿ. ತಾಯಿ ನಮ್ಮವ್ವ, ಹೀಗೆ ದುಷ್ಟಿಗೆ ಶಿಕ್ಷೆ ಕೊಟ್ಟು ಒಳ್ಳೆಯವ್ರನ್ನ ಕಾಪಾಡೋ ತಾಯಿ. ಒಳಗಡೆ ಹೋಗಿ ಅಮ್ಮನವ್ರಿಗೆ ಈಡ್ಗಾಯಿ ಹೊಡಿ, ಅನಿಷ್ಟ ಅಲ್ಲ ಕಳೀಲಿ. ಹ್ಞೂ, ಹಾಗೆ ಮಾಡ್ತೀನಿ. ಇಲ್ಲಿ ಹೂವು ಕೊಡು. ಬಂದೆ ಅಣ್ಣ. ಒಂದು ನಿಮಿಷ ನಿಂತ್ಕೊಳ್ರಿ. ಅಷ್ಟು ಜನ ಬೇಡವಾ? ದೇವಸ್ಥಾನದೊಳಗಡೆ ಚಪ್ಪಲಿ ಹಾಕೊಂಡು ಹೋಗ್ತಿದ್ದೀರಲ್ಲ, ಚಪ್ಪಲಿ ಕಾಯಕ್ಕೆ ಅಂತ ನಾನಿದ್ದೀನಿ. ಚಪ್ಪಲಿ ಬಿಟ್ಟು ಹೋಗಿ. ನನ್ ಯಾರು ಗೊತ್ತಾ? ನೀವು ಯಾರಾದರೂ ಆಗಿರ್ರಿ, ಆ ಮಹಾತಾಯಿನ ನೋಡಕ್ ಹೋಗ್ಬೇಕು ಅಂದ್ರೆ ಚಪ್ಪಲಿನ ಇಲ್ಲೇ ಬಿಟ್ಟು ಹೋಗ್ಬೇಕು. ನಿನಗೆ ಚಪ್ಪಲಿ ಕಾಯೋದಕ್ಕೆ ಅನುಮತಿ ಕೊಟ್ಟೋರು ಯಾರು? ಪರವಾನಗಿ ಇದೆಯಾ? ತೋರಿಸು. ಯಾರ್ಯಾಕೆ ಪರವಾನಗಿ ಕೊಡಬೇಕು? ನಮ್ಮ ಮುತ್ತಜ್ಜನ ಕಾಲದಿಂದ ಚಪ್ಪಲಿ ಕಾಯೋ ಕೆಲಸ ನಮ್ಮದೇ. ನಮ್ಮದು ಭರತನ ವಂಶ, ಅವನು ಶ್ರೀರಾಮಚಂದ್ರನ ಚಪ್ಪಲಿ ಕಾದ, ನಾವು ಅಮ್ಮನವ್ರ ಭಕ್ತರ ಚಪ್ಪಲಿ ಕಾಯ್ತಿದ್ದೀವಿ. ಅವನು ದುಡ್ಡು ತಗೋತಿರ್ಲಿಲ್ಲ, ನಾವು ದುಡ್ಡು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಲೋ ಬಂಗಾರಿ, ದೇವಸ್ಥಾನಕ್ಕೆ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರೇ ಕಣೋ ಇವರು. ಯಾರಾದರೂ ಅಷ್ಟೇ, ಅಮ್ಮನವ್ರು ನೋಡೋಕೆ ಹೋಗ್ಬೇಕು ಅಂದರೆ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ಬೇಕು.
ಸರ್ಕಾರಿ ಅಧಿಕಾರಿಗಳಲ್ವಾ, ದುಡ್ಡು ತಗೊಳ್ಳಲ್ಲ. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನೀನು ಮಾಡಿದ್ದು ಸರಿ ಕಣೋ ಬಂಗಾರಿ. ಯಾರಾದ್ರೇನು ನಿನ್ನ ಕೆಲಸ ನೀನು ಮಾಡಿದೆ, ಅದಕ್ಕೆ ನೀನು ಕಂಡ್ರೆ ನಂಗಿಷ್ಟ. ಯಾರು ಕೈ ಕೊಟ್ಟರು? ನನ್ನ ತಾಯಿ ನನಗೆ ಕೈ ಕೊಡೋದಿಲ್ಲ. ಎಷ್ಟು ವರ್ಷಗಳ ಕಾಲ ನಾನು ಅನುಭವಿಸಿದ ನೋವು ಸಂಕಟಗಳನ್ನು ಅರ್ತು ನನ್ನ ದೇಹನ ಸರಿ ಮಾಡಿದ್ದಾಳೆ, ನನ್ನ ಶಕ್ತಿಗಳನ್ನು ಮರಳಿಕೊಟ್ಟಿದ್ದಾಳೆ. ಹೌದು ಗುರುಗಳೇ, ಎಲ್ಲ ಸರಿಯಾಗಿದೆ. ಈಗ ಮುಂದೇನು? ನನ್ನ ಶಕ್ತಿಗಳಿಂದ ಏನೂ ಸಾಧಿಸೋದಕ್ಕಾಗೋದಿಲ್ಲ. ಅದನ್ನು ಹೆಚ್ಚೋದಕ್ಕೆ ಪೂಜೆ ಮಾಡಬೇಕು. ಅದಕ್ಕೊಂದು ಪ್ರಶಸ್ತವಾದ ಜಾಗ ಬೇಕು. ಅದನ್ನು ನಾವೀಗ ಹುಡುಕ್ಬೇಕು. ಅಲ್ಲಿ ಯಾರು ಸುಳ್ದಾಡಬಾರ್ದು. ಈ ಹಿಂದೆ ನನ್ನ ಶಿಷ್ಯ ಮಣಿಕಂಠ ಇಂತಹ ಕೆಲಸಗಳನ್ನು ಮಾಡ್ತಿದ್ದ. ಅವನ ಕೊಲೆ ಆಯಿತು. ಅವನ ನಂತರ ನನಗೆ ಯಾರು ಅಂತಹ ಶಿಷ್ಯ ಸಿಗಲಿಲ್ಲ. ಹಿಮಾಲಯದಲ್ಲಿ ನಾನು ಅನೇಕ ಗುರುಗಳ ಸೇವೆ ಮಾಡಿದ್ದೆ. ಅವ್ರಿಗೆ ತಿಳಿಸಿದ್ದಕ್ಕೆ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಇನ್ನು ಮುಂದೆ ಸದಾ ನನ್ನ ಜೊತೆಗಿರು. ನನ್ನ ವಿದ್ಯೆಗಳನ್ನೆಲ್ಲ ನಿನಗೆ ಕಲಿಸ್ಕೊಡ್ತೀನಿ. ಆಗ್ಲಿ ಗುರುಗಳೇ. ಸರಿ, ಹಾಗಾದ್ರೆ ಈಗಲೇ ಪೂಜೆಗೆ ಸಿದ್ಧ ಮಾಡು. ದಿಕ್ಕು ಗುರಿ ಇಲ್ಲದೆ ಇರೋ ಪ್ರದೇಶಗಳಿಗೆಲ್ಲ ನಾವು ಕಾಯ್ಬೇಕು. ಕ್ಷಮಿಸಿ, ಸ್ವಲ್ಪ ತಡ ಆಯಿತು. ಎಷ್ಟೊತ್ತು ಕಾಯ್ಬೇಕು? ನಾನು ನಿಮಗೆ ಎಷ್ಟೊತ್ತು ಕಾಯ್ಬೇಕು ಅಂದೆ? ದೇವಳದಲ್ಲಿ ಆಗ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡದೇ ಇದ್ರೆ ಭಕ್ತಾದಿಗಳು ಸುಮ್ಮನೆ ಬಿಡ್ತಾರ? ನೀವು ಸರ್ಕಾರಿ ಅಧಿಕಾರಿಗಳೇ ಇರ್ಬೋದು, ಆದ್ರೆ ದೇವ್ರನ್ನ ಕಾಯಿಸುವಷ್ಟು ಅಹಂಕಾರ ಬೆಳೆಸ್ಕೋಬೇಡಿ. ಮೊದಲನೇ ದಿನ ಅಲ್ವಾ? ಸಾಕು. ನೀವು ಅದೇನು ಪರೀಕ್ಷೆ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ದೇವಸ್ಥಾನದ ಶಾಸ್ತ್ರದ ಪುಸ್ತಕದಲ್ಲಿ ನಿಮ್ಮ ವಿವರಗಳನ್ನೆಲ್ಲ ಬರೆದುಬಿಟ್ಟು ಆಮೇಲೆ ಮುಂದುವರಿಸಿ ನಿಮ್ಮ ಕೆಲಸ. ನನಗೆ ದೇವ್ರ ಪೂಜೆಗೆ ಸಿದ್ಧ ಮಾಡಬೇಕು. ಪಂಚಾಕ್ಷರಿ, ಇವರ ವಿವರಗಳನ್ನೆಲ್ಲ ತಗೊಂಡು ಆಮೇಲೆ ಅವ್ರನ್ನ ಬಿಡು. ಅಮ್ಮೋರೆ ಸೈ. ಬನ್ನಿ, ಇವರೇ ತ್ರಿಪುರಸುಂದರಿ ಅಮ್ಮನವರು.
ಬಾಗಿಲು ತೆಗೀರಿ. ಇದಾ ಇದ್ರ ಬೀಗದ ಕೈ ನನ್ನ ಹತ್ರ ಇಲ್ಲ. ಮತ್ತಾರ ಹತ್ರ ಇದೆ? ಅದು ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಇದೆಯಾ? ಹೌದು, ಅಲ್ಲಿರೋದೆಲ್ಲ ಮರುಕು ವಸ್ತುಗಳು, ದೇವರ ವಸ್ತುಗಳಲ್ವಾ, ಹೊರಗೆ ಸಿಬಾರ್ದು. ಅದಕ್ಕೆ ಮುರಿದೋದ್ ಸಾಮಗ್ರಿಗಳನ್ನೆಲ್ಲ ಅಲ್ಲೇ ಇಟ್ಟಿದ್ದೀವಿ. ನಾನು ಅದನ್ನ ನೋಡ್ಬೋದಾ? ಬೇಡ ಅನ್ಸುತ್ತೆ. ಆದ್ರೆ ಬೀಗದ ಕೈಗಳೆಲ್ಲ ಹಿಡಿದೋಗ್ಬಿಟ್ಟಿದೆ. ದೊಡ್ಡ ಉತ್ಸವದ ಸಮಯದಲ್ಲಿ ಮಾತ್ರ ಅದನ್ನೆಲ್ಲ ಹೊರಗಡೆ ತೆಗಿತಾ ಇದ್ವಿ. ಈಗ ಒಳಗಡೆ ಹೋದ್ರೆ ಬರೀ ಧೂಳು ಕಸ ಅಲ್ವೇನು? ಹಾಂ ಹೌದು ಯಜಮಾನ್ರೆ. ನೀವು ಅನುಮಾನ ಪಡುವಂಥದ್ದು ಅಲ್ಲೇನೂ ಇಲ್ಲ. ಏನಾದರೂ ಇರಲಿ, ನಾ ಎಲ್ಲದನ್ನೂ ದಾಖಲಿಸ್ಕೊಳ್ಳೇಬೇಕಲ್ವಾ? ಮೇಲಿನ ಅಧಿಕಾರಿಗಳು ಈ ದೇವಸ್ಥಾನದ ಎಲ್ಲ ವರದಿನೂ ಒಪ್ಸೋದಕ್ಕೆ ಹೇಳಿದ್ದಾರೆ. ಹಾಗಿದ್ರೆ ಬರ್ಕೊಳ್ಳಿ, ಕೆಲ್ಸಕ್ಕೆ ಬಾರದೆ ಇರೋ ಹಳೆಯ ವಸ್ತುಗಳಿದೆ ಅಂತ. ಅದನ್ನೆಲ್ಲ ಹೊರಗಡೆ ತೆಗೆದು ನಾವ್ ಯಾಕೆ ವಸ್ತು ಸಂಗ್ರಹಾಲಯ ಮಾಡಬಾರ್ದು? ಅದಕ್ಕಾದ್ರೂ ನಾನು ನೋಡ್ಲೇಬೇಕಲ್ವಾ? ಅಂಥ ಆದೇಶ, ಆಶ್ವಾಸನೆ ನಿಮ್ಮ ಸರ್ಕಾರದಿಂದ ಲಿಖಿತದಲ್ಲಿ ಬರಲಿ, ಆಮೇಲೆ ನೋಡೋಣ. ಬನ್ನಿ, ಪ್ರಸಾದ ಕೊಡ್ತಾ ಇದ್ದಾರೆ, ತಗೊಂಡೋಗ್ತಿರಂತೆ. ಶ್ರುತಿ ಪ್ರತಿಪನ್ನಾತಿ ವಿರೂಪಾಕ್ಷ ಶಾಸ್ತ್ರಿಗಳೇ, ನೀವು ಸರಿ ಇಲ್ಲ. ಯಾಕೆ ನನ್ನ ಚಿಕ್ಕ ಮಗಳೇ, ನನ್ನಿಂದೇನು ತಪ್ಪಾಯ್ತು? ನೆನ್ನೆ ನೀವು ಹೇಳ್ಕೊಟ್ಟಿದ್ರಲ್ಲ ಕೃಷ್ಣನ್ ಕತೆ, ಅದನ್ನ ಹೋಗಿ ಶಾಲೆಯಲ್ಲಿ ಹೇಳ್ದೆ. ಹೌದಾ? ಮೆಚ್ಕೊಂಡ್ರ ನಿನ್ ಕತೆನ? ಬಹುಮಾನ ಕೊಟ್ರ? ಕೊಟ್ರು, ಆದ್ರೆ ನನಗಲ್ಲ. ಮತ್ತೆ ಯಾವಾಗ್ಲೂ ನಾನು ಸರಿ ಸಮಾನ ನಿಲ್ಬೇಕು ಅಂತ ನೋಡ್ತಿರ್ತಾಳಲ್ಲ, ಅವಳಿಗೆ ಕೊಟ್ರು. ಅವಳು ಅಂದ್ರೆ ಯಾರು? ಸರಿಯಾಗಿ ಬಿಡಿಸಿ ಹೇಳು. ಅವಳೆ ತಾತ ಆ ಹಿರಣ್ಮಯಿ. ಹಾಗೇನಿಲ್ಲ, ಯಾರಿಗೆ ಯಾರಿರಲ್ವೋ ಅವ್ರಿಗೆ ಅಮ್ಮವ್ರು ಇರ್ತಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಡೆದಾರೋ ದೇವ್ರು ನೀವಿರಲ್ಲ. ಓಹೋ, ಬಂಗಾರಿ ಮಗಳ? ಹೌದು. ಅವಳಿಗೆ ಬಹುಮಾನ, ನನಗೆ ಅವಮಾನ. ಅವಳು ನಿನಗಿಂತ ಚೆನ್ನಾಗಿ ಕತೆ ಹೇಳಿದ್ಲ? ಕತೆ ಹೇಳಿಲ್ಲ, ಹಾಡು ಹೇಳಿದ್ಲು. ಹಾಡು ಹೇಳಿ ಬಹುಮಾನ ಗಿಟ್ಟಿಸ್ಕೊಂಡ್ಲು. ಓಹೋ, ತಪ್ಪಲ್ವಾ? ಕತೆ ಹೇಳ್ದವ್ರಿಗೆ ಬಹುಮಾನ ಕೊಡಬೇಕು, ಹಾಡು ಹೇಳ್ದವ್ರಿಗೆ ಕೊಡೋ ಹಾಗಿಲ್ವಲ್ಲ. ಅದೇನು ಹಾಡಿನ ಪಂದ್ಯನ? ನಾನು ಅದನ್ನೇ ಕೇಳ್ದೆ, ಆದ್ರೆ ಎಲ್ರು ಅವಳ ಪರವಾಗೇ ಇದ್ರು. ಅದಕ್ಕೆ ಆ ಬಹುಮಾನನ ಅವಳಿಗೆ ಕೊಟ್ರು. ಯಾರು ನಿಮ್ಮ ಹೆಸರು ಹೇಳು, ನಾನೇ ಖುದ್ದಾಗಿ ಬಂದು ಅವ್ರ ಹತ್ರ ಮಾತಾಡ್ತೀನಿ. ಅದು ಹೇಗೆ ಅವಳಿಗೆ ಬಹುಮಾನ ಕೊಟ್ಟರು ಅನ್ನೋದನ್ನ ನಾನೇ ಕೇಳ್ತೀನಿ. ಬೇಡ ತಾತ, ನನಗೆ ಅವಮಾನ ಆಗಿರೋದೇ ಸಾಕು. ಮತ್ತೆ ನೀವು ಅಲ್ಲಿಗೆ ಹೋಗಿ ನಿಮಗೂ ಅವಮಾನ ಆಗೋದು ಬೇಡ. ನೀವೇ ಹೇಳ್ತಿರ್ತೀರಲ್ಲ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ. ನಾನು ಹಾಡೋದನ್ನ ಕಲಿಬೇಕು. ಈಗಾಗಲೇ ಕಲ್ತಿದ್ಯಲ್ಲ ಪುಟ್ಟ. ಬರೀ ಲಂಬೋದರ ಲಕ್ಷ್ಮೀಕರ ಮಾತ್ರ ಕಲ್ತಿರೋದು ನಾನು. ಅದರಿಂದ ಏನೂ ಆಗಲ್ಲ. ಶಾಸ್ತ್ರೀಯವಾಗಿ ಕಲಿಬೇಕು. ಸರಿ ಬಿಡು, ಒಳ್ಳೆ ಸಂಗೀತ ವಿದ್ವಾಂಸ ಗುರುಗಳನ್ನೇ ಹುಡುಕಿ ಅವರಿಂದ ನಿನಗೆ ಸಂಗೀತ ಹೇಳಿಸಿ ಸದಾಕಾಲ ನಿನಗೇ ಬಹುಮಾನ ಬರಬೇಕು. ಹಾಗೆ ಮಾಡೋಣ, ಆಯ್ತಾ? ಬರೀ ಆಕಾಶನ ತೋರಿಸಿ ಮನೆ ಕಟ್ಬೇಡಿ ತಾತ. ನಾನು ಸಂಗೀತ ಕಲಿಬೇಕು. ದೇವಸ್ಥಾನದಲ್ಲಿ ಎಲ್ರ ಮುಂದೆನೂ ಆಡಬೇಕು. ಅವಳಿಗಿಂತ ನಾನೇ ಚೆನ್ನಾಗಿ ಆಡ್ತೀನಿ ಅಂತ ಎಲ್ರಿಂದನೂ ಬೇಸ್ ಅನ್ಸ್ಕೋಬೇಕು. ತಥಾಸ್ತು. ಈ ವಿರೂಪಾಕ್ಷ ಶಾಸ್ತ್ರಿ ಮಾತು ಕೊಟ್ಟ ಮೇಲೆ ಮುಗಿದೋಯ್ತು. ನೀನು ಸಂಗೀತ ವಿದ್ವಾಂಸ ಆದ ಲೆಕ್ಕಾನೆ. ಅದೇನ್ ಮಾಡ್ತೀರಾ ಬೇಗ ಮಾಡಿ. ನಾಳೆಯಿಂದ ನಾನು ಸಂಗೀತ ಕಲಿಬೇಕಷ್ಟೇ. ನಾಳೆಯಿಂದಾನೇನಾ?
ನಾಳೆನೇ ಯಾವ ಸಂಗೀತ ವಿದ್ವಾಂಸನ ಹುಡುಕ್ಲಿ? ಮಾತು ಕೊಟ್ಟು ಸಿಗಾಕೊಂಬಿಟ್ಟಲ್ಲ.